ಅವ್ರನ್ನ ಹಿಂದಿಕ್ ಬಿಟ್ಟು ಮುಂದೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಇನ್ನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಜನಕ್ಕೆ ನಿರಾಶೆ ಮಾಡಿಬಿಟ್ರು. ಡಿ ಕೆ ಸಿದ್ದರಾಮಯ್ಯ ಅವ್ರಿಗೇನು ಡಿ ಕೆ ಶಿವಕುಮಾರ್ ಅವ್ರಿಗೇನು ಎದುರ್ಕೊಂಡ್ರ, ಏನು ಮಾತಿನಂತೆ ನಡಿಬೇಕು ಅಂತ ಹೇಳಿ ಆ ಮಾತೇನು ಅಂತ ನೆನಪಾಯ್ತು ಅವರಿಗೆ. ಮಾತಿನಂತೆ ನಡಿಬೇಕು ಅಂತಂದ್ರೆ ಆ ಮಾತೇನಾದ್ರು ನೆನಪಾಗ್ಬಿಡ್ತಾ ಸಿದ್ದರಾಮಯ್ಯ ಅವರಿಗೆ? ಅದಕ್ಕೆ ಹಿಂಗ್ ಹೇಳಿದ್ರ? ನನಗೆ ಆಶ್ಚರ್ಯ ತರ್ತಾ ಇತ್ತು. ನೀವು ಕೇಳಿದ್ರಲ್ಲ, ಆ ಮಾತೇನು ಅಂತ ಆಗಿತ್ತು ಅಂತ ನೆನಪಾಗಿರ್ಬೇಕು ಅವ್ರಿಗೆ. ಅದಕ್ಕೆ ಇನ್ನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ದಾಖಲೆ ಮಾಡೋ ತನಕ ನಾನು ಬಿಡಿ ಅಂತ ಹೇಳಿದ್ರ ಸ್ವಲ್ಪ ಒಂದೇ ಏನೋ ನಮ್ಮ ದೇವರಾಜ್ ಅರಸು ಅವರ ಎಷ್ಟು 7 ವರ್ಷ 239 ದಿನ, ಈಗ ಅದನ್ನ ಕ್ರಾಸ್ ಮಾಡಿಬಿಟ್ರು ಇವರು. ಈಗ 241 ದಿನ ಆಗೋಯ್ತು. ಈಗ ದಾಖಲೆ ಮಾಡಿದಾರ ಅವರು. ದಾಖಲೆ ಬೇರೆ ಬೇರೆ ದಾಖಲೆಗಳನ್ನು ಕೂಡ ಮಾಡಿದಾರ ಅವರು. ಬರೀ ಒಂದೇ ದಾಖಲೆ ಮಾಡಿಲ್ಲ, ಬೇರೆ ಬೇರೆ ದಾಖಲೆಗಳನ್ನು. ಈಗ ಫಾರ್ ಎಕ್ಸಾಂಪಲ್ ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ 2 ತಿಂಗಳದ್ದು ದಾಖಲೆ ಇಲ್ಲ. ಉತ್ತರ ಕೇಳಿದ್ರೆ ನೋಡೋಣ ಅದೇನಾಗಿದೆ ಅಂತ ಹೇಳಿದ್ದಾರೆ. ಇದ್ರೊಳಗೂ ಕೂಡ ದಾಖಲೆ ಅವ್ರದ್ದು. ಆಮೇಲೆ 14 ಸೈಟ್ಗಳನ್ನ ತೆಗೆದುಕೊಂಡು ವಾಪಸ್ ಕೊಟ್ಬಿಟ್ರು. ಅಂದ್ರೆ 14 ಸೈಟ್ ಹೊಡೆದಿದ್ದು ನಿಜ, ವಾಪಸ್ ಕೊಟ್ಬಿಟ್ಟೆ ನಾನು. ಹಾಗಾಗಿ ನಾನು ಭ್ರಷ್ಟಾಚಾರ ಮಾಡಲಿಲ್ಲ. ಅಂದ್ರೆ ಕಳ್ತನ ಮಾಡಿದ್ ನಿಜ, ವಾಪಸ್ ಕೊಟ್ಟೆ. ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ದಿ ಫ್ಲೋರ್ ಆಫ್ ದಿ ಹೌಸ್ ಎಷ್ಟು 189 ಕೋಟಿ ಅಲ್ಲರಿ ಭ್ರಷ್ಟಾಚಾರ ಆಗಿರೋದು. ಬರೀ 89 ಕೋಟಿ ಮಾತ್ರ ಅಂತ ಫ್ಲೋರ್ ಆಫ್ ದಿ ಹೌಸ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಆಮೇಲೆ ಹ್ಯೂಬ್ಲೋ ವಾಚ್ ವಾಪಸ್ ಕೊಟ್ರು, 14 ಸೈಟ್ ವಾಪಸ್ ಕೊಟ್ರು. ಅವ್ರು ವಾಪಸ್ ಕೊಡೋದ್ರಲ್ಲೂ ದಾಖಲೆ ಮಾಡಿದ್ದಾರೆ. ಹಾಗಾಗಿ ಅವ್ರು ಅನೇಕ ದಾಖಲೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಎಂಥ ದಾಖಲೆ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅಂದ್ರೆ, ಜಗತ್ತಲ್ಲಿ ಕಸದ ಮೇಲೆ ಟ್ಯಾಕ್ಸ್ ಹಾಕಿಲ್ಲ, ಇವ್ರು ಕಸದ ಮೇಲೂ ಟ್ಯಾಕ್ಸ್ ಹಾಕ್ಬಿಟ್ರು. ಚೆನ್ನಾಗಿ ಕುಡೀರಿ, ಸಿದ್ದರಾಮಯ್ಯ ಅವರು ಚೆನ್ನಾಗಿ ಕುಡೀರಿ, ನಮ್ಮ ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂತ ಹೇಳ್ತಾರೆ. ಟಾರ್ಗೆಟ್ ಜಾಸ್ತಿ ಕೊಡ್ತಾರೆ, ಚೆನ್ನಾಗಿ ಕುಡಿ ಅಂತ ಟಾರ್ಗೆಟ್ ಜಾಸ್ತಿ ಮಾಡಿದ್ದಾರೆ ಅಬಕಾರಿ ಇಲಾಖೆ. ಅಂದ್ರೆ ಒಂದ್ ರೀತಿ ಹೊಸ ಹೊಸ ದಾಖಲೆಗಳನ್ನು ಇವರು ಮಾಡಿದ್ದಾರೆ. ಇವ್ರು ಹೆಂಗಪ್ಪ ದಾಖಲೆ ಮಾಡಿದ್ರು ಮೊನ್ನೆ ಕೋಗಿಲುನಲ್ಲಿ, ಅಂದ್ರೆ ಕೋಗಿಲು ಬೆಂಗಳೂರು, ನಮ್ಮ ರಾಜ್ಯದವರಿಗೆ ಸೈಟ್ ಕೊಡ್ಲಿಲ್ಲ. ಕನ್ನಡಿಗರಿಗೆ, ನಮ್ಮ ರಾಜ್ಯದ SC ST ಗಳಿಗೆ ಕೊಡ್ಲಿಲ್ಲ. ಅವರವರೇ ಕೊಡ್ಲಿಲ್ಲ. ನಮ್ಮ ಬಂಜಾರ ಸಮಾಜಕ್ಕೆ ಕೊಡ್ಲಿಲ್ಲ, ನಮ್ಮ ಬೋವಿ ಸಮಾಜಕ್ಕೆ ಕೊಡ್ಲಿಲ್ಲ, ನಮ್ಮ ಮಾದಿಗ ಸಮಾಜಕ್ಕೆ ಕೊಡ್ಲಿಲ್ಲ, ನಮ್ಮ ಚರವಾದಿ ಸಮಾಜಕ್ಕೆ ಕೊಡ್ಲಿಲ್ಲ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಕೊಡ್ಲಿಲ್ಲ. ಯಾರಿಗೆ ಕೊಟ್ರು ಗೊತ್ತಾ? ಬಾಂಗ್ಲಾದೇಶದಿಂದ ಬಂದವರಿಗೆ ಸೈಟ್ ಕೊಟ್ರು. ಎಂತ ದಾಖಲೆ ರೀ ಇದು? ಎಲ್ಲಾರ ಮಾಡಕ್ ಯಾರ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ದಾಖಲೆ ಮಾಡಿದಾರ? ಬಾಂಗ್ಲಾದೇಶದವ್ರಿಗೆ ಬಂದವ್ರಿಗೆ ಕೊಟ್ರು, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಈಗ ಸೈಟ್ಗಳು ಕೊಡ್ತಾವ್ರೆ. ಇನ್ನೊಂದು ದಾಖಲೆ ಗೊತ್ತಾ ಸಿದ್ದರಾಮಯ್ಯ ಅವರದು? ಬಾಂಗ್ಲಾದೇಶದಿಂದ ಬಂದಂತವರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಅವ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ ಈ ಸರ್ಕಾರ. ಇದಕ್ಕಿಂತ ಎಂತ ದಾಖಲೆ ಬೇಕ್ರಿ?